ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಈ ದಿನ ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡಕ್ಕೆ ಬಂದಿದ್ದೀನಿ. ಅದು ಯಾವ ದೇವಸ್ಥಾನನಪ್ಪ ಅಂತಂದರೆ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮತ್ತೊಂದು ಹೆಸರಿದೆ, ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಸೊ ಈಗಾಗಲೇ ಗೊತ್ತಾಗಿರ್ಬೇಕಲ್ವಾ ನಾನು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಹೌದು, ಗುಂಜ ನರಸಿಂಹಸ್ವಾಮಿ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ತಿರುಮಕೂಡಲ ನರಸೀಪುರದಲ್ಲಿರುವ ಒಂದು ಹಿಂದೂ ದೇವಸ್ಥಾನವಾಗಿದೆ. ಸೊ ತಿರುಮಕೂಡಲ ನರಸೀಪುರ ಅಂದರೆ ಟಿ ನರಸೀಪುರ ಅಂತ ನಾವು ಎಲ್ಲರೂ ಶಾರ್ಟ್ ಆಗಿ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಗೊತ್ತಾಯ್ತಲ್ವಾ ಟಿ ನರಸೀಪುರದಲ್ಲಿ ಯಾವ ದೇವಸ್ಥಾನ ಇದೆ ಅಂತ. ಹೌದು, ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಸೊ ಈ ಪಟ್ಟಣವು ಐತಿಹಾಸಿಕವಾಗಿ ಪ್ರಮುಖವಾದ ಮೈಸೂರು ನಗರದಿಂದ, ಮೈಸೂರು ನಮಗೆಲ್ಲ ಸೆಂಟರ್ ಆಗಿರೋದ್ರಿಂದ ಮೈಸೂರಿಂದ ಒಂದು 25 ಮೈಲಿಯಷ್ಟು ನಮಗೆ ಈ ಒಂದು ದೂರದಲ್ಲಿ ಅಥವಾ ಅಂತರದಲ್ಲಿ ಇರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಸುಮಾರು 16ನೇ ಆಳ್ವಿಕೆಯ ಕಾಲದ್ದು ಅಂತ ನಾವು ಹೇಳ್ಬೋದು. ಅಂದರೆ ಅಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ ಒಂದು ವಿಜಯನಗರ ಸಾಮ್ರಾಜ್ಯದ 16ನೇ ಆಳ್ವಿಕೆಯ ಕಾಲದ್ದು ಅಂತ ಎಲ್ಲ ಹೇಳ್ತಾರೆ. ಮತ್ತು ಪ್ರವೇಶ ದ್ವಾರ ಏನಿದೆ ಅಂದರೆ ಮುಖ್ಯ ದ್ವಾರ ಏನಿದೆ ಅದರ ಮೇಲೆ, ಮತ್ತು ಭವ್ಯವಾದ ಒಂದು ಗೋಪುರ ಏನಿದೆ ಅದರ ಮೇಲೆ, ಮತ್ತು ಗರ್ಭಗುಡಿಯ ಮುಂದೆ ಇರುವಂತಹ ಒಂದು 4 ಕಂಬದ ಮೇಲೆ ಇರುವಂತಹ ಒಂದು ವಿಶಿಷ್ಟ ದ್ರಾವಿಡ ಶೈಲಿಯನ್ನು ಕೂಡ ನಾವು ನೋಡ್ಬೋದು. ಅಲ್ಲಿರುವಂಥ ಒಂದಷ್ಟು ಕೆತ್ತನೆಗಳಾಗಿರ್ಬೋದು ಅಥವಾ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ, ಇದು ದ್ರಾವಿಡ ಶೈಲಿಯಲ್ಲಿ ಇದೆ ಅಂತ ಅನಿಸುತ್ತೆ. ಅಂದರೆ ಕೆಲವರು ಮಾಡಿರುವಂಥ ಒಂದು ರಿಸರ್ಚ್ ಪ್ರಕಾರ ಇದು ನಮಗೆ ದ್ರಾವಿಡ ಶೈಲಿಯಲ್ಲಿ ಇದೆ ಅಂತ ನಮಗೆ ತಿಳಿದು ಬರುತ್ತೆ. ಈ ದೇವಸ್ಥಾನವು ಕಾವೇರಿ ನದಿ ಮತ್ತು ಕಬಿನಿ ನದಿಯ ಸಂಗಮದಲ್ಲಿದೆ. ಇದು ಇನ್ನೊಂದು ವಿಶೇಷತೆ ಏನಪ್ಪ ಈ ದೇವಸ್ಥಾನದ್ದು ಅಂತಂದರೆ, ಇಲ್ಲಿ ಸಂಗಮವನ್ನು ನಾವು ಕಾಣ್ಬೋದು. ಕಾವೇರಿ ನದಿ ಮತ್ತು ಕಬಿನಿ ನದಿ ಏನಿದೆ ಈ ಎರಡರ ಸಂಗಮವನ್ನು ನಾವು ಕಾಣ್ಬೋದು. ಎರಡೂ ನದಿಗಳು ನಮಗೆ ದೇವರಿದ್ದಂಗೆ ನಮ್ಮ ಹಿಂದೂಗಳಿಗೆ. ಸೊ ಎರಡೂ ನದಿಗಳು ಸೇರಿದಂಥ ಒಂದು ಸ್ಥಾನವನ್ನು ನಾವು ಇನ್ನೂ ಪವಿತ್ರತೆ ಕೊಟ್ಟು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಸೊ ಹಿಂದೂಗಳಿಗೆ ಇದು ಒಂದು ಪವಿತ್ರವಾದ ಜಾಗ ಅಂತಲೇ ಹೇಳ್ಬೋದು, ಸ್ಥಳ ಅಂತಲೇ ಹೇಳ್ಬೋದು. ಸೊ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಬೆಳೆಯುವಂಥ ಒಂದು ಗುಂಜಾ ಮರ ಏನಿದೆ ಅಂದರೆ ಗುಲಗಂಜಿ ಮರ ಅಂತಲೂ ಕರಿತೀವಿ, ಅಥವಾ ಇಂಗ್ಲೀಷಲ್ಲಿ ಅಬ್ರಸ್ ಪ್ರಿಕಾರಟೋರಿಯಸ್ ಅಂತ ಹೆಂಗೆ ಕರಿತೀವಿ, ಇದನ್ನ ಗುಲಗಂಜಿ ಮರ. ಈ ದೇವಸ್ಥಾನವು ಇದರಿಂದನೇ ಈ ಹೆಸರನ್ನ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೆಸರು ಪಡ್ಕೊಂಡಿರೋದಕ್ಕೆ ಈ ಗುಲಗಂಜಿ ಮರ ಏನಿದೆ ಅಥವಾ ಅಬ್ರಸ್ ಪ್ರಿಕಾರಟೋರಿಯಸ್ ಏನಿದೆ ಇದರಿಂದನೇ ಇದು ಗುಲಗಂಜಿ ಅಂತ ಅಥವಾ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೆಸರು ಪಡ್ಕೊಂಡಿದೆ. ಗುಂಜಾ ಸಸ್ಯದ ತೂಕದಿಂದ ಈ ದೇವಸ್ಥಾನವು ವಾರಣಾಸಿ ಅಥವಾ ಕಾಶಿ ಅಂತ ಏನು ಹೇಳ್ತೀವಿ ನಾವು ಅದಕ್ಕಿಂತ ಜಾಸ್ತಿ ಪವಿತ್ರವಾಗಿದೆ ಅಂತ ಹೇಳ್ತಾರೆ. ಇದು ಸ್ಥಳೀಯರ ಒಂದು ಹೆಮ್ಮೆ ಆಗಿದೆ. ಈಗ ಪ್ರೌಡ್ ಅಲ್ವಾ, ನಮ್ಮ ಊರಲ್ಲಿ ಈ ಥರ ದೇವಸ್ಥಾನ ಇದೆ ಅಂದರೆ ಎಲ್ರಿಗೂ ಒಂಥರ ಪ್ರೌಡ್ ಇರುತ್ತಲ್ವಾ. ಸೊ ಹಂಗಾಗಿ ಟಿ ನರಸೀಪುರದಲ್ಲಿರುವಂತಹ ಒಂದು ಸ್ಥಳೀಯರು ಏನಿದ್ದಾರೆ, ಲೋಕಲ್ ಪೀಪಲ್ಸ್, ಅವರೆಲ್ಲ ಏನು ಅನ್ಕೋತಾರೆ, ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಕಾಶಿ ಹತ್ರ ಹೋಗಿ ನಾವು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂತಂದ್ರು, ನಾವು ದರ್ಶನ ಮಾಡೋಕ್ಕಾಗಲಿಲ್ಲ ಅಂತಂದ್ರು ನಾವು ಇದೇ ಒಂದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಾವು ನೋಡ್ಕೊಬರ್ಬೋದು ಅನ್ನೋ ಒಂದು ಹೆಮ್ಮೆ ಹೆಗ್ಗಳಿಕೆ ಅವರದ್ದಾಗಿರುತ್ತೆ. ಸೊ ಹಾಗಾಗಿ ದೇವಾಲಯದಲ್ಲಿರುವಂತಹ ಶಿಲ್ಪಗಳಲ್ಲಿ ಹಿಂದೂ ದೇವರು ನರಸಿಂಹ ಅಥವಾ ಗುಂಜಾ ಹಣ್ಣು ಮತ್ತು ಕಾಂಡವನ್ನು ಹಿಡಿದಿರುವಂತಹ ಒಂದು ರಾಕ್ಷಸ ರಾಜ ಹಿರಣ್ಯಕಶಿಪು ಇವುಗಳು ಕೂಡ ಸೇರಿರುತ್ತೆ. ಈ ದೇವಸ್ಥಾನದಲ್ಲಿ ಮಾಡಿರುವಂಥ ಕೆತ್ತನೆಗಳಲ್ಲಿ ನರಸಿಂಹಸ್ವಾಮಿ ದೇವರು ಒಂದಾದರೆ ಇನ್ನೊಂದು ಗುಂಜಾ ಹಣ್ಣು ಮತ್ತು ಕಾಂಡವನ್ನು ಹಿಡ್ಕೊಂಡಿರುವಂಥ ನರಸಿಂಹನ ಚಿತ್ರ ಆಗಿರ್ಬೋದು, ಅಥವಾ ರಾಕ್ಷಸ ರಾಜ ಹಿರಣ್ಯಕಶಿಪು ಏನಿದ್ದಾನೆ ಅವರ ಒಂದು ಕೆತ್ತನೆ ಆಗಿರ್ಬೋದು. ಇದನ್ನೆಲ್ಲ ನೋಡಿದ್ರೆ, ಈ ಒಂದು ಶಿಲ್ಪಗಳನ್ನು ನೋಡಿದ್ರೆ ನಾವು ಒಂದು ಅತ್ಯಂತಹ ಒಂದು ದ್ರಾವಿಡ ಶೈಲಿಯ ಒಂದು ಶಿಲ್ಪ ಅಂತ ನಾವು ತಿಳ್ಕೊಬೋದು, ಅಥವಾ ಅವರು ಒಂದು ರಿಸರ್ಚ್ ಮಾಡೋ ಪ್ರಕಾರ ತಿಳಿದು ಬರುತ್ತೆ ಅಂತ ಹೇಳಕ್ಕೆ ತಿಳಿದು ಬರುತ್ತೆ. ಮತ್ತು ಬ್ರಿಟಿಷ್ ರಾಜಯುಗದ ಇತಿಹಾಸಕಾರ ಮತ್ತು ಶಿಲಾಶಾಸನಕಾರರಾದ ಅಂತ ಒಂದು ಲೂಯಿಸ್ ರೈಸ್ ಅಂತ ಏನಿದ್ರು ಅವರ ಪ್ರಕಾರ ಈ ದೇವಾಲಯವು ಮೈಸೂರಿನ ದಳವಾಯ್ ಅವರ ಆಶ್ರಯದಲ್ಲಿತ್ತು ಅಂತ ಬರುತ್ತೆ. ಅಂದರೆ ಉಳಿಗಮಾನ್ಯ ಪ್ರಭು ಅಂತ ನೀವೇನು ಕರಿತಿದ್ವಿ, ಸೋಷಿಯಲಲ್ಲಿ ಓದಿರೋರ್ಗಾದ್ರೆ ಗೊತ್ತಾಗಿರುತ್ತೆ, ಅವರ ಆಶ್ರಯದಲ್ಲಿತ್ತು ಅಂತ ಹೇಳ್ತಾರೆ. ಮತ್ತು ವಾರ್ಷಿಕ ನಿರ್ವಹಣೆಯನ್ನು ಹೊಂದಿತ್ತು ಅಂತಂದರೆ ಇಯರ್ಲಿ ಡಾಕ್ಯುಮೆಂಟೈಸೇಷನ್ ಏನಿತ್ತು ಅದನ್ನೆಲ್ಲ ಇವರು ಈ ಸಮಯದಲ್ಲಿ ದೇವಸ್ಥಾನ ಒಂದು ದುರಸ್ತಿ ಆಗಿರ್ಬೋದು ಅಥವಾ ಅಲಂಕಾರಕ್ಕಾಗಿರ್ಬೋದು ಇದನ್ನೆಲ್ಲ ಏನೇನು ಡಾಕ್ಯುಮೆಂಟೈಸೇಷನ್ ಇತ್ತು ಅದನ್ನೆಲ್ಲ ನೋಡಿ ಇವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ, ಅಥವಾ ಈ ಥರ ಇದೆ ಅಂತ ಹೇಳ್ಬಿಟ್ಟು ರಿಸರ್ಚನ್ನು ಮಾಡಿರ್ತಾರೆ ಡಾಕ್ಯುಮೆಂಟೈಸೇಷನ್ ಪ್ರಕಾರ ಅಂತ ನಾವು ತಿಳಿದು ಬರುತ್ತೆ. ದೇವಾಲಯವು ಭಾರತದ ಪುರಾತತ್ವ ಸಮೀಕ್ಷೆಯ ಒಂದು ಕರ್ನಾಟಕ ರಾಜ್ಯದ ವಿಭಾಗದ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕ ದೇವಸ್ಥಾನ ಅಂತಲೂ ಕೂಡ ಹೇಳ್ತೀವಿ. ಹತ್ತಿರದಲ್ಲಿ ಇನ್ನೊಂದು ದೇವಸ್ಥಾನ ಇದೆಯಂತೆ, ಅದು ಮತ್ತು ಇದು ಎರಡನ್ನು ಕೂಡ ಈ ಒಂದು ಗೌರ್ಮೆಂಟ್ ಅಡಿಯಲ್ಲೇ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ದೇವಸ್ಥಾನಕ್ಕೆ ನಾನು ಇವತ್ತು ವಿಸಿಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಈ ಒಂದು ದೇವಸ್ಥಾನದ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಕುಂಭಮೇಳ ನಡೆಯುವಂಥ ಸ್ಥಳ ಕೂಡ ಆಗಿದೆ. ಇಲ್ಲಿ 12 ವರ್ಷಕ್ಕೊಂದ್ಸಲ ಒಂದು ಕುಂಭಮೇಳವನ್ನು ಕೂಡ ಮಾಡ್ತಾರೆ, ಅದನ್ನು ಕೂಡ ಚೆನ್ನಾಗಿರುತ್ತೆ. 12 ವರ್ಷಕ್ಕೊಂದು ಒಂದೇ ಸಲ ಮಾಡೋದು.
ಇವಾಗ ಏನು ಪ್ರಯಾಗ್ರಾಜಲ್ಲಿ ಮಾಡ್ತಾ ಇದ್ದಾರಲ್ಲ ಅದೇ ಥರ ಇಲ್ಲೂ ಕೂಡ ಕುಂಭಮೇಳನ 12 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಇಲ್ಲಿ 143 ಇಯರ್ಗೊಂದ್ಸಲ ಮಾಡ್ತಾರೆ. ನಮ್ಮ ಒಂದು ತಿರುಮಕೂಡಲ್ಲಿ ಏನಿದೆ ಅಲ್ಲಿ 12 ವರ್ಷಕ್ಕೊಂದ್ಸಲ ಈ ಒಂದು ಜಾತ್ರೆಯನ್ನು ಅಥವಾ ಧಾರ್ಮಿಕವಾದ ಒಂದು ಕುಂಭಮೇಳ ಏನಿದೆ ಅದನ್ನು ನಡೆಸ್ಕೊಂಡು ಪ್ರತಿ ವರ್ಷ ಬರ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಥಳ ತುಂಬ ಪಾವಿತ್ರತೆಯನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ನಮ್ಗೆ ಏನಾದ್ರು ಕಷ್ಟ ಅಂತ ಹೋದರೆ ಅಥವಾ ಇನ್ನು ಈ ನದಿ ಏನಿದೆ ಅಲ್ಲಿ ನಮ್ಗೆ ಏನೇ ಪುಣ್ಯ ಪಾಪ ಏನು ಮಾಡಿರ್ತೀವೋ ಅದೆಲ್ಲ ಇಲ್ಲಿ ಸ್ನಾನ ಮಾಡಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪ್ರತೀಕ ಇದೆ. ಎಲ್ಲನೂ ನಾವು ಒಂದೇ ಥರ ತಗೊಳಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ನಂಬಿಕೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ದೇವ್ರನ್ನೂ ನಂಬ್ತೀವಿ. ಸೊ ಹಾಗಾಗಿ ಇದನ್ನು ಕೂಡ ನಂಬಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಕಮೆಂಟ್ ಮಾಡಿ. ಓಕೆನಾ? ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸುಮಾರು ಜನ ನೋಡ್ತಿರೋ ವಿಡಿಯೋನ ಬಟ್ ಯಾರೂ ಸಬ್ ಮಾಡಲ್ಲ. ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ, ವಿಡಿಯೋನ ಆದಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ, ಆಯಿತಾ? ಥ್ಯಾಂಕ್ ಯು. ಧನ್ಯವಾದಗಳು ಎಲ್ರಿಗೂ.